ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ನನ್ನ ಬರ್ತ್ಡೇ. ಸಾಯಂಕಾಲ ಸ್ನ್ಯಾಕ್ ಪಾರ್ಟಿ ಮಾಡಬೇಕು. ಅದಕ್ಕೋಸ್ಕರ ಅವಲಕ್ಕಿ ಹಚ್ತಾ ಇದ್ದೀನಿ. ಅವಲಕ್ಕಿ ತೋರಿಸ್ತೀನಿ ನೋಡಿ. ನೆನ್ನೆ ಕರ್ಜಿಕಾಯಿ ಮಾಡಿದೆ. ಕರ್ಜಿಕಾಯಿ ಅವಲಕ್ಕಿ ಸಂಜೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಂಜೆ ಪಾರ್ಟಿ ಮಾಡ್ತೀವಿ. ಅದಕ್ಕೆ ಇವತ್ತು ಅವಲಕ್ಕಿ ಹಂಗೆ ವೀಡಿಯೋಗೂ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅವತ್ತು ಕರ್ದಿದ್ದು ಹಚ್ಚಿದ್ದೆ, ಗಟ್ಟಿ ಅವಲಕ್ಕಿ ಕರ್ದಿದ್ದು ಮಾಡಿದ್ದೆ. ಇವತ್ತು ಪೇಪರ್ ಅವಲಕ್ಕಿನ ಹಾಗೆ ಹಚ್ಚೋದು ಹೆಂಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ ಎಲ್ಲ ಏನೇನು ಬೇಕು ಅಂತ. ನೋಡಿ, ಫಸ್ಟ್ ಆಫ್ ಆಲು ಇದು ಮೆಣಸಿನ್ಕಾಯಿ, ಕರಿಬೇವು, ಒಣ ಕೊಬ್ಬರಿ ಒಂದು ಬಟ್ಲು, ಶೇಂಗಾ ಒಂದು ಬಟ್ಲು, ಪುಟಾಣಿ ಒಂದು ಬಟ್ಲು, ಬೆಳ್ಳುಳ್ಳಿ ಒಂದು ಬಟ್ಲು, ಆಮೇಲೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು. ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು, ಖಾರ, ಉಪ್ಪು ಎಲ್ಲ. ಇಷ್ಟು ಐಟಮ್ ಬೇಕ್ರಿ. ನೋಡಿ, 1 kg ಅವಲಕ್ಕಿ, ಪೇಪರ್ ಅವಲಕ್ಕಿ. ಇದು ಬಿಸಿಲು ಇಟ್ಟಿದ್ದೀನಿ. ಬಿಸಿಲಿಲ್ಲ ಅಂದರೂ ಒಂದು ಪಕ್ಷ ನೀವು ಈ ಥರ ಸಿಲ್ವರ್ ಪಾತ್ರೆಯಲ್ಲಿ ಹಚ್ಚಿದಾಗ ಸಿಮ್ಮಿಟ್ಟು ಅವಾಗವಾಗ ಈ ಪಾತ್ರೆ ಕುಲ್ಕಿ ಮಾಡ್ಬೋದು. ಸಿಮ್ಮಿಟ್ಟು ಒಗ್ಗರಣೆಗೆ ಮಾಡಿಸಿದ್ರೆ ಗರಿ ಗರಿ ಹಾಕ್ತವೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ ನೋಡಿ. ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಫಸ್ಟು ಇದಾಗ್ತೀನಿ, ಶೇಂಗಾ ಪಟ ಅಂತ ಇದೆ ಅದು. ನೋಡಿ, ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ. ಇದ್ರಾಗ ಒಂದೊಂದು ಬಟ್ಲು ನೋಡಿ. ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಸ್ವಲ್ಪ ಮಾಡಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿ, ಒಣ ಕೊಬ್ಬರಿ ಹಾಕ್ಬೇಕು. ಇದು ಸ್ವಲ್ಪ ಬೇಗ ಆಗಿಬಿಡುತ್ತೆ ಬೆಳ್ಳುಳ್ಳಿ, ಕೊಬ್ಬರಿ. ಅದಕ್ಕೋಸ್ಕರ ಫಸ್ಟು ಶೇಂಗಾ, ಪುಟಾಣಿ ಹಾಕ್ಬಿಟ್ಟು ಆಮೇಲೆ ಒಂದು 2 ನಿಮಿಷ ಈ ಥರ ಮಾಡಿಬಿಟ್ಟು ನೋಡಿ. ಎಣ್ಣೆ ಎಷ್ಟು ಹಾಕ್ತೀನಿ ಅಂತ ಎಣ್ಣೆ ತೋರಿಸ್ಲಿಲ್ಲ, ಅದು ಕರೆಂಟ್ ಸ್ಟವ್ ಮೇಲೆ ಮಾಡೋಕ್ಕೆ ಹೋದೆ, ಬರಲಿಲ್ಲ ಪಾತ್ರೆ. ಇದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇಷ್ಟು ಎಣ್ಣೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಎಣ್ಣೆ ಇದೆ. ನೋಡಿ, ಇವಾಗ ಒಣ ಕೊಬ್ಬರಿ ಹಾಕ್ತೀನಿ, ಬೆಳ್ಳುಳ್ಳಿ ಇವಾಗೆಲ್ಲ ಹಾಕ್ಬೋದು. ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಇವಾಗ ಹಾಕ್ಬೋದು, ಯಾಕೆಂದರೆ ಅವು ಬೇಗ ಸಿಡ್ಬಿಡ್ತವೆ ಇವೆಲ್ಲ, ಬೆಳ್ಳುಳ್ಳಿ ಇವೆಲ್ಲ. ಈಗ ಇದು ಮಾಡೋವರೆಗೂ ಸ್ವಲ್ಪ ಮಾಡಿದ್ಮೇಲೆ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಉಪ್ಪು ಒಂದು ಹಾಕ್ತೀನಿ ನೋಡಿ. ಇದರಲ್ಲಿ 1.5 ಸ್ಪೂನ್ ಉಪ್ಪು ಹಾಕ್ತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. 1/4 ಹಾಕಿದ್ದೀನಿ. ಉಪ್ಪು ಬೇಕು ಅಂದರೆ ಮೇಲೆ ಹಾಕೋಬೋದು, ಜಾಸ್ತಿ ಆಗುತ್ತೆ ಕಷ್ಟ. ಆಮೇಲೆ ಅರಿಶಿನ ಪುಡಿ 1/2 ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ. ಅರಿಶಿನ ಪುಡಿ ಇದರಲ್ಲಿ 1/2 ಸ್ಪೂನು. ಸ್ವಲ್ಪ ಮಾಡಿದರೆ ಇನ್ನೊಂದು ಸ್ವಲ್ಪ ಮಾಡಬೇಕು, ಆಮೇಲೆ ಅವಲಕ್ಕಿ ಹಾಕ್ತೀನಿ ನೋಡಿ. ಈ ಥರ ಇದು ಒಗ್ಗರಣೆ ಮಾಡಿದೆ, ಈ ಥರ ಮಾಡಿದೆ ನೋಡಿ. ನೋಡಿ, ಈ ಥರ ಆಗಿದೆ. ಈಗ 1 ಸ್ಪೂನು ಸಕ್ಕರೆ ಹಾಕ್ತೀನಿ ರೀ. ನಾವು ಹಾಕಲ್ಲ, ಈ ಕಡೆ ಖಾರ ಅಂತಾರೆ ಅಂತ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿರ್ತೀನಿ ಒಗ್ಗರಣೆಗೆ. ಇವಾಗ ಇದು ಅವಲಕ್ಕಿ ಹಾಕ್ತೀನಿ ನೋಡಿ. ಅವಲಕ್ಕಿ ಬಿಸಿಲು ಇಟ್ಟಿರೋದ್ರಿಂದ ಸ್ಟವ್ ಕಡಿಮೆ ಮಾಡ್ಕೋಬೇಕ್ರಿ. ಸ್ವಲ್ಪ ಮೆತ್ತಗಿದೆ, ಸಿಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆಲ್ಲ ಹುರಿಬೇಕ್ರಿ, ಅವಾಗ ಗರಿ ಗರಿ ಆಗುತ್ತೆ. ನೋಡಿ, ಫಸ್ಟ್ ಅರ್ಧ ಹಾಕಿ ಕಲಸಿದ್ದೀನಿ. ಈ ಥರ ಆಗಿದೆ. ಏಕೆಂದರೆ ಒಗ್ಗರಣೆ ಕಳದಲ್ಲಿ ಇರುತ್ತಲ್ಲ, ಅಷ್ಟು ಫುಲ್ ಹಾಕಿದ್ರೆ ಸರಿ ಹೋಗಲ್ಲ ಅಂತ ಫಸ್ಟ್ ಇದು ಅರ್ಧ ಅವಲಕ್ಕಿಯಾಗಿ ಕಲಿಸಿದ್ದೀನಿ. ಈಗ ಮತ್ತೆ ಅರ್ಧ ಹಾಕ್ತೀನಿ. ಫುಲ್ಲೆಲ್ಲ ಹಾಕಿ ಕಲಸಿ ಇಡಬೇಕು. ಸಿಮ್ಮಿಟ್ಟು ಹುರಿಬೇಕು. ಸ್ವಲ್ಪ 1 ನಿಮಿಷ ಬಿಟ್ಟು ಕೈ ಆಡಬೇಕು, ಇಲ್ಲಾಂದ್ರೆ ಅವಲಕ್ಕಿ ನುಚ್ಚಗಾಗ್ಬಿಡುತ್ತೆ. ಈ ಥರ ಪಾತ್ರೆಯಲ್ಲಿ ಮಾಡಬೇಕ್ರಿ. ಈ ಥರ ನೋಡಿ, ಈ ಥರ ಮಾಡಬೇಕ್ರಿ. ಇಲ್ಲ ಹಾಯ್ ಫ್ರೆಂಡ್ಸ್, ನೋಡಿ ಈ ಥರ ಎಲ್ಲ ಆಗಿದೆ, ಗರಿ ಆಗಿದೆ ಎಲ್ಲ. ಒಂದು 5-10 ನಿಮಿಷ ಈ ಥರ ಎಲ್ಲ ಒಂದು ಮಾಡಿದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ. ಮೆತ್ತಗಿದ್ರು ಅವಲಕ್ಕಿ ಈ ಥರ ಒಂದು 10 ನಿಮಿಷ ಗ್ಯಾಸ್ ಮೇಲೆ ಸಿಮ್ಮಿಟ್ಟು ಈ ಥರ ಅವಾಗ ಕೈ ಆಡಿಸ್ತಾ ಇದ್ದರೆ ಗರಿ ಗರಿ ಆಗುತ್ತೆ, ಎಲ್ಲ ಗರಿ ಗರಿ ಆಗುತ್ತೆ. ಚೆನ್ನಾಗಾಗಿದೆ ನೋಡಿ. ಈ ಥರ ಎಲ್ಲ ಗರಿ ಗರಿ ಆಗಿದೆ. ಸೌಂಡ್ ಕೇಳ್ತಾ ಇದೆಯಲ್ಲ, ಗರಿ ಗರಿದು.
ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.